ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅಂತ. ಅದ್ರ ಜೊತೆಗೆ ಗಿಲ್ಲಿ, ಕಾವ್ಯ, ಧನುಷ್ ಈ ಮೂರು ಜನ ಕೂಡ ವೋಟಿಂಗ್ ಅಲ್ಲಿ ಇಲ್ಲ, ನಾಮಿನೇಟ್ ಆಗಿಲ್ಲ. ಇವ್ರ ಕೈಯಲ್ಲಿದೆ ಗುರು ಈ ವಾರ ಎಲಿಮಿನೇಷನ್ ಯಾರನ್ನ ಮಾಡಬೇಕು ಅಂತ ಇವ್ರ ಕೈಯಲ್ಲಿದೆ. ತುಂಬಾ ಹ್ಯೂಜ್ ವೋಟ್ ಬ್ಯಾಂಕ್ ಇರೋರು ಇವರು. ನೀವು ಕಮೆಂಟ್ ಮಾಡಿ, ಗಿಲ್ಲಿ, ಕಾವ್ಯ, ಧನುಷ್ ಫ್ಯಾನ್ಸು ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಒಂದು ಕ್ಲಾರಿಟಿ ಬರುತ್ತೆ ಗುರು, ಯಾರಿಗೆ ವೋಟ್ ಜಾಸ್ತಿ ಹೋಗ್ತಾ ಇದೆ ಅಂತ ಒಂದು ಕ್ಲಾರಿಟಿ ಬರುತ್ತೆ. ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ ಗ್ಯಾರಂಟಿ. ಅದರಲ್ಲೂ ಕೂಡ ಆಪರೇಷನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಆಪರೇಷನ್ ರಿಷಾ, ಆಪರೇಷನ್ ಜಾನ್ವಿ, ಆಪರೇಷನ್ ಸುಧೀರು ಎಲ್ಲ ಈ ಥರ ಫ್ಯಾನ್ಸು ಸ್ಟಾರ್ಟ್ ಮಾಡಿದ್ದಾರೆ. ನೋಡಬೇಕು ಗುರು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವೋಟಿಂಗ್ ಮಾತ್ರ ಸಖತ್ತಾಗಿ ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ. ಯಾರು ಹೋಗ್ತಾರೆ ಏನು ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಯಾಕೆಂತಂದರೆ ಬಾಟಮಲ್ಲಿ ಕ್ಲೀನಾಗಿ ಸಾಲು ಸಾಲು ಬಂದು ಸೇರ್ಕೊಂಡಿದ್ದಾರೆ. ಯಾರು ಬೇಕಾದರೂ ಹೋಗ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೋಟಿಂಗ್ ಮಾತ್ರ. ಈ ವಾರ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿರೋದು ಒಟ್ಟು 8 ಜನ ನಾಮಿನೇಟ್ ಆಗಿದ್ದಾರೆ. ಮಾಳು ಅಣ್ಣ ಕೈಯಲ್ಲಿ ನಾಮಿನೇಷನ್ ಪವರ್ ಕೊಟ್ಟಿದ್ದಕ್ಕೆ ಟೋಟಲ್ ಆಗಿ 8 ಜನ ನಾಮಿನೇಟ್ ಮಾಡಿದ್ದಾರೆ. ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ? ಅಶ್ವಿನಿ, ರಘು, ರಕ್ಷಿತಾ, ರಾಶಿಕಾ, ಸುಧೀರು, ಧ್ರುವಂತು, ರಿಷಾ, ಜಾನ್ವಿ ಈ 8 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ವೋಟಿಂಗು. ಬಾಟಮ್ ಅಂತ ಬಂದಾಗ ಕೇವಲ 3% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗುರು. ಬೇರೆ ಯಾರು ಅಲ್ಲ, ರಿಷಾ ಅವರು. ರಿಷಾ ಅವ್ರಿಗೆ ಕೇವಲ 3% ವೋಟ್ ಬರ್ತಾ ಇದೆ ಅಷ್ಟೇ. ರಿಷಾ ಮೇಲೆ ಜಾನು ಇದ್ದಾರೆ. ಜಾನುಗೆ ತುಂಬಾ ಡಿಫ್ರೆನ್ಸ್ ಏನಿಲ್ಲ, ರಿಷಾಗೂ ಮತ್ತೆ ಜಾನುಗೂ ಡಿಫ್ರೆನ್ಸ್ ಏನಿಲ್ಲ. 5% ವೋಟ್ ಅನ್ನೋದು ಬರ್ತಾ ಇದೆ. ಇವರಿಬ್ಬರು ಕೂಡ ಬಾಟಮ್ ಅಲ್ಲಿ ಇದ್ದಾರೆ. ಜಾನು ಮೇಲೆ ಧ್ರುವಂತ್ ಇದ್ದಾರೆ ಗುರು. ಧ್ರುವಂತ್ ಕೂಡ 6% ವೋಟ್ ಬರ್ತಾ ಇದೆ. ಧ್ರುವಂತ್ ಮೇಲೆ ಸುಧೀರಣ್ಣ ಇದ್ದಾರೆ. ಸುಧೀರಣ್ಣಗೆ 7% ವೋಟ್ ಬರ್ತಾ ಇದೆ. ಈ 4 ಜನ ಕೂಡ ಡೇಂಜರ್ ಝೋನ್. ಯಾರು ಬೇಕಾದ್ರೂ ಹೋಗ್ಬೋದು. ಯಾಕಂತಂದ್ರೆ 1-2% ಅಷ್ಟೇ ಡಿಫ್ರೆನ್ಸ್ ಇರೋದು. ಫ್ಯಾನ್ಸು ಸ್ವಲ್ಪ ಎಫರ್ಟ್ ಹಾಕಿ ವೋಟನ್ನು ಹಾಕ್ಕೊಂಡ್ರೆ ಮೇಲೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ. ಮೇಲೆ ಇರೋರು ಕೆಳಗಡೆ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಅದರಲ್ಲೂ ರಿಷಾ ತುಂಬ ಬಾಟಮಲ್ಲಿ ಇದ್ದಾರೆ ಗುರು. ತೀರಾ ಕಡಿಮೆ ವೋಟ್ ಬರ್ತಾ ಇದೆ ರಿಷಾಗ್ ಮಾತ್ರ. ಬರೀ 3% ಬರ್ತಾ ಇದೆ ಅಷ್ಟೇ. ಮತ್ತೆ ಅದಾದ್ಮೇಲೆ 4th ಪ್ಲೇಸಲ್ಲಿ ಬಂದಾಗ ರಾಶಿಕಾ ಇದ್ದಾರೆ. ರಾಶಿಕಾಗೆ 10% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. 10% ಅಂತಂದ್ರೆ ತುಂಬಾ ಹ್ಯೂಜ್ ಅಂತ ಹೇಳ್ಬೋದು ಗುರು. ಯಾಕಂತಂದ್ರೆ 4 ಜನ ಮೇಲೆ ಇರ್ತಕ್ಕಂಥದ್ದು ತುಂಬಾ ಹ್ಯೂಜು. 10% ವೋಟ್ ಬರ್ತಾ ಇದೆ. ರಾಶಿಕಾ ಸೇಫ್ ಝೋನ್ ಅಂತ ಹೇಳ್ಬೋದು. ಅದಾದ್ಮೇಲೆ ಟಾಪ್ ಅಂತ ಬಂದಾಗ ನಿಜವಾಗ್ಲೂ ಈ ವೀಕ್ ಮಾತ್ರ ಯಾರು ಏನಾದರೂ ಅಂದ್ಕೊಳ್ಳಿ, ರಕ್ಷಿತಾ ಟಾಪ್ ಅಲ್ಲಿ ಇದ್ದಾರೆ ಗುರು. ರಕ್ಷಿತಾಗೆ 37%, 37% ಹ್ಯೂಜ್ ವೋಟ್ ಬ್ಯಾಂಕ್ ಅನ್ನೋದು ಬಂದಿದೆ. ಹ್ಯೂಜ್ ವೋಟ್ ಅನ್ನೋದು ಬೀಳ್ತಾ ಇದೆ ರಕ್ಷಿತಾಗೆ. ರಕ್ಷಿತಾ ಹತ್ರ ಕೂಡ ಯಾರು ಇಲ್ಲ ಗುರು. ತುಂಬಾ ಡಿಫರೆನ್ಸ್ ಇದೆ. ಟಾಪ್ 1ಗೂ ಟಾಪ್ 2ಗೂ ತುಂಬಾ ಜಗಜಾಂತರ ಡಿಸ್ಟೆನ್ಸ್ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅನ್ನೋದು ರಕ್ಷಿತಾಗೆ ಬೀಳ್ತಾ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಾಗ ಅಶ್ವಿನಿ ಮೇಡಮ್ ಇದ್ದಾರೆ. ಅಶ್ವಿನಿ ಮೇಡಮ್ಗೆ 17% ವೋಟ್ ಅನ್ನೋದು ಬೀಳ್ತಾ ಇದೆ. 17% ಅಂತಂದ್ರೆ ತುಂಬಾ ಹ್ಯೂಜ್ ವೋಟಿಂಗ್ ಗುರು. ನೆಗೆಟಿವಿಟಿಯಿಂದ ಈಗ ಪಾಸಿಟಿವಿಟಿಗೆ ಬರ್ತಾ ಇದ್ದಾರೆ. ತುಂಬಾ ವೋಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದಾಗ ರಘು ಅಣ್ಣ ಇದ್ದಾರೆ. ಅಶ್ವಿನಿ ಮೇಡಮ್ಗೂ ರಘು ಅಣ್ಣಗೂ ಕೇವಲ 2% ಅಷ್ಟೇ ಡಿಫ್ರೆನ್ಸ್ ಇರೋದು. ಬರೀ 2% ಅಷ್ಟೇ. 15% ವೋಟ್ ಅನ್ನೋದು ರಘು ಅಣ್ಣಗೆ ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟ್ ಅಂತ ಹೇಳ್ಬೋದು. ವೈಲ್ಡ್ ಕಾರ್ಡ್ ಅಲ್ಲಿ ಬಂದು ಇಷ್ಟು ವೋಟ್ ಅನ್ನೋದು ಗ್ರಾಪ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಗುರು. ರಘು ಅಣ್ಣ ಟಾಸ್ಕ್ ಎಲ್ಲ ಸಖತ್ತಾಗಿ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಸಖತ್ತಾಗಿದೆ. ಈ ವಾರ ಒಂದು ಇಂಟ್ರೆಸ್ಟಿಂಗ್ ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.